ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಪಲ್ಲವಿ. ಭಾರತ ಮತ್ತು ಪಾಕ್ ನಡುವೆ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಈ ಘಟನೆಯಿಂದ ಶಾಂತಿ ಪ್ರಿಯ ಭಾರತಕ್ಕೆ ಆಘಾತವಾಗಿದೆ. ತಾನು ಕೂಡ ಸೇಡನ್ನ ತೀರಿಸಿಕೊಳ್ಳಲೇಬೇಕು ಅಂತ ಹೊಂಚು ಹಾಕಿ ಸಂಚು ರೂಪಿಸಿದಂತಹ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರಕ್ಕೆ ಕಾದು ಕುಳಿತಿದೆ. ಅಷ್ಟೇ ಅಲ್ಲದೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಕೂಡ ಈ ಪಾಪಿಗಳ ಕೃತ್ಯಕ್ಕೆ ಕೈ ಜೋಡಿಸಬಹುದು ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಅದೆಲ್ಲದರ ಮಧ್ಯೆ ಈಗ ಯುದ್ಧವಾಗಬಹುದಾ ಅಂತ ಪ್ರತಿ ಭಾರತೀಯನು ಪ್ರತೀಕಾರವನ್ನ ಎದುರು ನೋಡ್ತಾ ಇದ್ದಾನೆ. ಗಡಿಯಲ್ಲಿರುವಂತಹ ನಮ್ಮ ಯೋಧರು ಪಾಕ್ ವಿರುದ್ಧ ಯುದ್ಧದ ರಣ ಉತ್ಸಾಹದಲ್ಲಿ ಇದ್ದಾರೆ. ಎರಡೂ ರಾಷ್ಟ್ರಗಳು ಯುದ್ಧ ಮಾಡಬಹುದೇನೋ ಅನ್ನೋ ಚರ್ಚೆ ಕೂಡ ಈಗಾಗಲೇ ಜೋರಾಗಿದೆ, ನಡೀತಾ ಇದೆ. ಹೀಗಿರುವಾಗ ಪಾಕ್ ಜೊತೆ ಏನಾದರೂ ಯುದ್ಧ ನಡೆದ್ರೆ ಭಾರತದ ನಾಗರಿಕರಿಗೆ ಏನು ಸಮಸ್ಯೆ ಆಗಬಹುದು, ಅಂದ್ರೆ ಯಾವ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಸಿಗುತ್ತೆ? ಈ ಹಿಂದೆ ಆದಂತಹ ಕಾರ್ಗಿಲ್ ಯುದ್ಧದ ಜ್ವಾಲೆ ಹೇಗಿತ್ತು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗಾದ್ರೆ ನಮ್ಮ ಬೆಂಗಳೂರು ಏನಾದರೂ ಸೇಫಾ ಅಥವಾ ಅಲ್ವಾ? ತುಂಬಾ ಜನಕ್ಕೆ ಇದು ಗೊತ್ತಿರೋದಿಲ್ಲ. ತುಂಬಾ ಜನ ಎದುರು ನೋಡ್ತಾ ಇದ್ದಾರೆ, ಏನಾಗಬಹುದು ಅಂತ. ಯುದ್ಧ ಅಂತ ಬಂದ್ರೆ ಈ ಕ್ಷಣದಲ್ಲಿ ಏನಾಗುತ್ತೆ ಯಾವುದನ್ನು ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಬೇಕಾದ್ರೂ ಆಗಬಹುದು. ಇನ್ನು ಬೆಂಗಳೂರಿನ ರಕ್ಷಣೆಗೆ ಏನೆಲ್ಲ ಮಾಡ್ಲಾಗ್ತಾ ಇದೆ, ಇದು ಯಾವುದೇ ಗೌಪ್ಯತೆಯ ವಿಚಾರವಲ್ಲ. ಅಂದ್ರೆ ಸಾರ್ವಜನಿಕವಾಗಿ ಅವರು ಚರ್ಚೆ ಮಾಡಿರುವಂತಹ ವಿಚಾರ, ಸಾರ್ವಜನಿಕವಾಗಿರುವಂತಹ ಮಾಹಿತಿ. ಇದು ರಾಷ್ಟ್ರೀಯ ಭದ್ರತೆಯ ಸೂಕ್ಷ್ಮ ಮಾಹಿತಿ ಒಂದು ಅಲ್ವೇ ಅಲ್ಲ. ಅಂದ್ರೆ ಪಬ್ಲಿಕ್ಗೆ ಶೇರ್ ಮಾಡಿರುವಂತಹ ಮಾಹಿತಿಯನ್ನ ನಾವು ಹೇಳ್ತಾ ಇರೋದು. ಈಗ ಬೆಂಗಳೂರು ಕಡೆ ನೋಡೋದಾದ್ರೆ ಬೆಂಗಳೂರು ರಕ್ಷಣೆಗೆ ಏನೆಲ್ಲ ಮಾಡಲಾಗಿದೆ. ಗಡಿಯಿಂದ ಬೆಂಗಳೂರು ಬಹಳ ದೂರವಿದೆ, ನಾವು ಸೇಫ್ ಅಂತ ತುಂಬಾ ಜನ ಅನ್ಕೊಳ್ಬಹುದು. ಬಟ್ ಇಲ್ಲಿ ಟ್ವಿಸ್ಟ್ ಇರುವಂಥದ್ದು, ಆದ್ರೂ ನಮ್ಮ ಬೆಂಗಳೂರು ಭಾರತದಲ್ಲಿರೋ ಅತ್ಯಾಕರ್ಷಕ ನಗರ. ಬೆಂಗಳೂರಿನಲ್ಲಿ ಎಲ್ಲ ಭಾಷೆಯವರು ಕೂಡ ಇದ್ದಾರೆ, ಹಾಗೆ ವಿದೇಶದವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ಟೆಕ್ನಿಕಲಿ ನಮ್ಮ ಬೆಂಗಳೂರು ವೆರಿ ಸ್ಟ್ರಾಂಗ್ ಆಗಿರುವಾಗ ಏನಾಗಬಹುದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಪಾಕಿಸ್ತಾನದ ಬಳಿ ಶಾಹಿನ್ 3 ಅನ್ನೋ ಅಸ್ತ್ರವಿದೆ. ಇದು ಬೆಂಗಳೂರನ್ನ ತಲುಪಬಹುದಾ? ಹೌದು, ಬೆಂಗಳೂರು ಕರಾಚಿಯಿಂದ 1700 ಕಿಲೋಮೀಟರ್ ದೂರವಿದೆ. ಅಂದ್ರೆ ಲಾಹೋರ್ನಿಂದ 2000 ಕಿಲೋಮೀಟರ್ ದೂರವಿದೆ. ಪಾಕ್ ಬಾರ್ಡರ್ನಿಂದ ಯಾವುದು ಹತ್ತಿರ ಅಂತ ನೋಡೋದಾದ್ರೆ 1200 ಕಿಲೋಮೀಟರ್ ದೂರ ಇದೆ. ಅಂದ್ರೆ ಹತ್ತಿರವಾದ ಬಾರ್ಡರ್ ಇಂದ ನಾವು ನೋಡೋದಾದ್ರೆ ನೇರವಾಗಿ ದಾಳಿ ನಡೆಯಲು ಬಹುದು ಅಥವಾ ನಡೆದಲೇನೂ ಇರಬಹುದು. ಯಾವಾಗ ಏನಾಗುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಯುದ್ಧ ಅಂತ ಬಂದೆ. ಈ ಶಾಹಿನ್ 2700 ಕಿಲೋಮೀಟರ್ ವರೆಗೂ ಹೋಗಿ ದಾಳಿಯನ್ನ ಮಾಡಬಲ್ಲದು, ಅಷ್ಟು ಶಕ್ತಿ ಇದೆ. ನಮ್ಮ ಹತ್ರ ಕೂಡ ನಾವು ನೋಡಬಹುದು, ಇವ್ರ ಹತ್ರ ಬರೀ 2000 ಇದೆ, ನಮ್ಮ ಹತ್ರ 5000 ಕಿಲೋಮೀಟರ್ ವರೆಗೂ ಹೋಗಿ ದಾಳಿ ಮಾಡಬಲ್ಲುವಂತಹ ಶಕ್ತಿ ಇರುವಂತಹ ಭಯಂಕರವಾದಂತಹ ಕ್ಷಿಪಣಿಗಳು ನಮ್ಮ ಹತ್ರ ಇದೆ. ಜಸ್ಟ್ ಪಾಕಿಸ್ತಾನದ ಹತ್ರ ಯಾವ ರೀತಿ ಕ್ಷಿಪಣಿಗಳಿದೆ ಅದನ್ನ ಹೇಳ್ತಾ ಹೋಗ್ತಿರೋದು ಅಷ್ಟೇ. ನಮ್ಮ ಹತ್ರ ಇರುವಂತಹ ಕ್ಷಿಪಣಿ ಪಾಕಿಸ್ತಾನವನ್ನ ಛಿದ್ರ ಮಾಡುತ್ತೆ. ಅಗ್ನಿ ಆಗಿರಬಹುದು, ಬ್ರಹ್ಮೋಸ್ ಆಗಿರಬಹುದು, ನಮ್ಮ ಕ್ಷಿಪಣಿಗಳು ಇವು. ಈ ಮಾಹಿತಿ ಪಾಕಿಗಳ ಕ್ಷಿಪಣಿ ಎಲ್ಲಿವರೆಗೂ ಬರುತ್ತೆ ನೋಡೋಕೆ ಅಷ್ಟೇ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ನಡೆದಾಗ ಬರೀ ದಾಳಿಯಿಂದ ಏನು ಸಾಧ್ಯವಾಗಲ್ಲ. ದಾಳಿನೂ ಆಗಬಹುದು, ಕ್ಷಿಪಣಿ ದಾಳಿನೂ ಆಗಬಹುದು. ಇದೇ ಆಗುತ್ತೆ ಇದೇ ಆಗಲ್ಲ ಅಂತ ನಾವು ಹೇಳಕ್ ಸಾಧ್ಯವಿಲ್ಲ. ಈಗಿನ ದಾಳಿಗಳು ಏನಾಗಿರುತ್ತೆ ಅಂದ್ರೆ ಬಹಳ ಸ್ಮಾರ್ಟ್ ಆಗಿರುತ್ತೆ. ಯಾವ ರೂಪದಲ್ಲಾದ್ರೂ ನಾವು ದಾಳಿ ಮಾಡಬಹುದು ಅಥವಾ ಅವರು ನಮಗೆ ದಾಳಿ ಮಾಡಬಹುದು. ಜಾಗದ ಪ್ರಾಮುಖ್ಯತೆ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಅದನ್ನ ನಾವು ನೋಡ್ತಾ ಹೋದಂತಹ ಬೆಂಗಳೂರೇ ಟಾರ್ಗೆಟ್ ಯಾಕೆ? ಬೆಂಗಳೂರನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು? IT ಕ್ಯಾಪಿಟಲ್ ಬೆಂಗಳೂರು ಬಹಳ ದೊಡ್ಡ ಸಿಟಿ, ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಬ್ರಿಟಿಷ್ ಕಾಲದಿಂದಲೂ ಕೂಡ ಬೆಂಗಳೂರಿಗೆ ಬಹಳ ಒಳ್ಳೆಯ ಸ್ಥಾನವಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಬೆಂಗಳೂರು ಅನ್ನೋದು ಬಹುದೊಡ್ಡ ಸಿಟಿ. ಅದು ನಮ್ಮ ಭಾರತೀಯರಿಗೆಲ್ಲ ವಿದೇಶಿಗರಿಗೂ ಕೂಡ ಗೊತ್ತು. ಅದು ಈ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿರುವಂತಹ ವಿಚಾರ. HAL ನ ಹೆಡ್ ಕ್ವಾರ್ಟರ್ಸ್ ನಮ್ಮ ಬೆಂಗಳೂರಿನಲ್ಲಿದೆ. ಇಸ್ರೋ ಸೆಂಟರ್ ಕೂಡ ಇದೆ, BEL ಸೆಂಟರ್ ಇದೆ, DRDO ಸೆಂಟರ್ ಇದೆ, ಅಮೇರಿಕನ್ ಕಂಪನಿ ಕ್ಯಾಂಪಸ್ ಇದೆ. ಜಗತ್ತಿನ ಒಂದಷ್ಟು ಸಂಶೋಧನೆಗಳು ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತೆ. ಈ ಹಿಂದೆ ಆದಂತಹ ಇಂಡೋ ಪಾಕ್ ಯುದ್ಧದಲ್ಲಿ ನಾವು ಗಮನಿಸಬಹುದು ಯಾವ ರೀತಿ ಇತ್ತು. 1971ರಲ್ಲಿ ಆದಂತಹ ಬಾಂಗ್ಲಾ ವಿಮೋಚನಾ ಯುದ್ಧ ನಾವು ನೋಡಬಹುದು. ಅಷ್ಟೇ ಯಾಕೆ ಕಾರ್ಗಿಲ್ ಯುದ್ಧ ಕೂಡ ನಾವು ಗಮನಿಸ್ತಾ ಬರಬಹುದು. ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿತ್ತು. ಹೀಗಾಗಿ ಶತ್ರುಗಳಿಗೆ ಬೆಂಗಳೂರೇ ಟಾರ್ಗೆಟ್
ಅಂದ್ರೆ ಟಾಪ್ 10 ಸಿಟಿಯಲ್ಲಿ ನಮ್ಮ ಬೆಂಗಳೂರು ಕೂಡ ಇರಬಹುದು ಅನ್ನೋ ಒಂದು ಊಹೆ, ಅಸಂಪ್ಷನ್ ಇದು. ಸೊ ಮುಂದುವರೆದು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ರಾಡರ್ ನೋಡ್ಬೋದು, ಮಿಸೈಲ್ ನೋಡಬಹುದು, ಬೆಂಗಳೂರಿಗೆ ಹಲವು ಹಂತದ ರಕ್ಷಣೆಗಳನ್ನ ಕೊಡುತ್ತೆ. ಈಗ ಬೆಂಗಳೂರಿನ ಸುತ್ತ ಒಂದು ಕೋಟೆಯನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು. ಹಲವು ಹಂತದ ಭದ್ರತೆಗಳು ಸಿಕ್ಕಿದೆ. ನಮ್ಮ ಬೆಂಗಳೂರಿಗೆ ಹಲವು ಹಂತದ ಭದ್ರತೆಗಳು ಸಿಕ್ಕಿದೆ. ಅತ್ಯಾಧುನಿಕ ರೆಡಾರ್ಗಳು 800 ಕಿಲೋಮೀಟರ್ನಿಂದ 1000 ಕಿಲೋಮೀಟರ್ ರೇಂಜ್ನಲ್ಲಿ ಶತ್ರುಪಡೆಯ ಕ್ಷಿಪಣಿಗಳನ್ನ ಇವು ಗುರುತಿಸುತ್ತೆ. ಯುದ್ಧ ವಿಮಾನಗಳನ್ನ ಡಿಟೆಕ್ಟ್ ಮಾಡುತ್ತೆ. ಇಂತಹದ್ದೇ ಕಡೆಗಳಲ್ಲಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನ ಹೊಂದಿವೆ. ಯಲಹಂಕದಲ್ಲಿರುವಂತಹ ವಾಯು ನೆಲೆ ಇದೆ. ಅಷ್ಟೇ ಯಾಕೆ, ಮುಂದುವರೆದು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕರ್ನಾಟಕದ ಕರಾವಳಿಯ ಹತ್ರ ಅಂದ್ರೆ ಕಾರವಾರದ ಬಳಿ ಅಯಾನಸ್ ಕದಂಬ ನೌಕಾ ನೆಲೆ ಇದೆ. ಇದು ಕೂಡ ಬಹುದೊಡ್ಡ ನೌಕಾ ನೆಲೆ. ಅಲ್ಲಿರುವಂತಹ ಯುದ್ಧ ನೌಕೆಗಳು ಅಯಾನಸ್ ವಿಕ್ರಾಂತ್ ಇವೆಲ್ಲ ಪಾಕಿಸ್ತಾನದ ಕಡೆ ನೋಡ್ತಾ ಇರುತ್ತೆ. ಅಲ್ಲಿಂದ ಏನೇ ಬಂದ್ರು ತಕ್ಷಣಕ್ಕೆ ಅವರೇ ನೋಡ್ಕೊಂಡು ಬಿಡ್ತಾರೆ, ನಮ್ಮವರೆಗೂ ಬರೋದೇ ಇಲ್ಲ. ಅಷ್ಟು ಬಹುದೊಡ್ಡ ನೌಕೆಗಳಿವೆ. ಸೊ ಇದಾಗಿತ್ತು ಬೆಂಗಳೂರು ಎಷ್ಟು ಸೇಫ್, ಬೆಂಗಳೂರಿಗರ ರಕ್ಷಣೆ ಹೇಗಿದೆ, ಸಾರ್ವಜನಿಕವಾಗಿ ಚರ್ಚೆಯಾಗ್ತಿರುವಂತಹ ವಿಚಾರ. ಯಾವುದೇ ಗೌಪ್ಯ ಮಾಹಿತಿ ಅಲ್ಲ. ಏನನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಅದನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಗೌಪ್ಯವಾಗಿ ಈಗ ಏನೆಲ್ಲ ಮಾಡ್ಕೊಳ್ಳೋಕೆ ಸಾಧ್ಯ ಅದನ್ನ ಮಾಡ್ಕೊಂಡಿರ್ತಾರೆ. ಸಾರ್ವಜನಿಕವಾಗೂ ಒಂದಷ್ಟು ರಕ್ಷಣೆಗಳನ್ನ ಕೊಡ್ಬೇಕಲ್ವಾ, ಅದನ್ನು ಕೂಡ ನೋಡಿರ್ತಾರೆ. ಯುದ್ಧ ಅಂತ ಬಂದಾಗ ನಾವು ಕೂಡ ಸೇಫ್ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.